ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆ ನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಉದ್ಯೋಗಂ ಪುರುಷ ಲಕ್ಷಣಂ ಎನ್ನುವಂತಹ ಒಂದು ಮಾತಿದೆ. ಪ್ರತಿಯೊಬ್ಬ ಮನುಷ್ಯನು ಒಂದಲ್ಲ ಒಂದು ಕಾಯಕವನ್ನು ಮಾಡುತ್ತಾ ತನ್ನ ಜೀವನ ನಿರ್ವಹಣೆಯ ಜೊತೆಗೆ ಕೌಟುಂಬಿಕ ಮತ್ತು ಸಾಮಾಜಿಕ ಬದುಕನ್ನು ಹಸನಾಗಿಸಿಕೊಳ್ಳುವಂತಹ ಪರಿಯನ್ನು ಕೇಳಿದ್ದೇವೆ. ಅಂತೆಯೇ ವೃತ್ತಿ ಕೇವಲ ಸರ್ಕಾರದ್ದೇ ಆಗಬೇಕೆಂತೇನಿಲ್ಲ. ಖಾಸಗಿ ಕಂಪನಿಗಳಲ್ಲಿ ಖಾಸಗಿಯಾಗಿ ತಮ್ಮ ವಿವಿಧ ಆಯಾಮಗಳಲ್ಲಿ ಗಳಿಸುತ್ತಾ ಬದುಕನ್ನು ಹಸನು ಮಾಡಿಕೊಂಡ ಹಲವರಲ್ಲಿ ಇಂದು ನನ್ನೊಟ್ಟಿಗೆ ಚಿತ್ರದುರ್ಗದ ಸತೀಶ್ ಕುಮಾರ್ ಎನ್ನುವಂತಹ ಕವಿಮಿತ್ರರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅಭಿಮಾನದಿಂದ ಸ್ವಾಗತಿಸೋಣ. ಸರ್, ತಮಗೆ ಸ್ವಾಗತ, ಸುಸ್ವಾಗತ. ಸರ್, ತಾವು ತಮ್ಮ ಬಾಲ್ಯದ ಬದುಕನ್ನು ಕಟ್ಟಿಕೊಂಡಂತಹ ಬಗೆ ಹೇಗೆ? ಬಾಲ್ಯದಲ್ಲಿ ನನ್ನ ಆತ್ಮೀಯ ಮಿತ್ರರುಗಳು ಭಾಳ ಜನ ಇದ್ದರು. ಓಕೆ. ಚಿದಾನಂದ ಮೂರ್ತಿ, ಮತ್ತು ದಿನೇಶು, ಮತ್ತು ಮಂಜುನಾಥು, ನಾಗೇಶು, ಪರಮೇಶ್ವರ ಪಕೋದರಿ, ದಯಾಪುತ್ತೂರ್ಕರ್, ಇದಂಥ ಸಾಕಷ್ಟು ಜನ ನನಗೆ ಸಾಹಿತಿಗಳು ಪರಿಚಯ ಆಗಿದ್ದರು. ಆ ಬಾಲ್ಯದಲ್ಲಿ ನಾವು ಸಾಕಷ್ಟು ಒಂದು ಮಿತ್ರಕೂಟ ಮಾಡ್ಕೋಬೇಕು, ಒಂದು ಸಂಘಟನೆ ಮಾಡ್ಕೋಬೇಕು ಅಂತ ಆಲೋಚನೆ ಬಂತು. ಆಲೋಚನೆಯಿಂದ ನಾವು ಒಂದು ಮಂಗಳ ಕಲಾ ಸಾಹಿತ್ಯ ವೇದಿಕೆ ಅಂತ ಒಂದು ಚಳ್ಳಕೆರೆಯಲ್ಲಿ ಒಂದು ಸಂಘಟನೆ ಮಾಡ್ಕೊಂಡು ಅದರ ಮೂಲಕ ಹಲವಾರು ಯುವ ಸಾಹಿತಿಗಳನ್ನ ಪರಿಚಯ ಮಾಡಿಕೊಡೋದು, ಹೊಸ ಮಿತ್ರ ಬಳಗ ನಮ್ಮನ್ನು ಸೇರಿಸ್ಕೊಂಡು ಅದಕ್ಕೋಸ್ಕರ ಸಾಹಿತ್ಯ ಅಭಿವೃದ್ಧಿ ಮಾಡಬೇಕು, ಮತ್ತು ಹೆಸರಾಂತ ಕಲಾವಿದರುಗಳನ್ನ ಮತ್ತು ಸಾಹಿತಿಗಳನ್ನ ಕರೆಸಿ ಅವರಿಗೆ ಸನ್ಮಾನ ಮಾಡಬೇಕು, ಅವರ ಹೆಸರಿನಲ್ಲಿ ಪ್ರಶಸ್ತಿಗಳು ಕೊಡಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡಿದ್ವಿ. ನಾವು ಕುವೆಂಪು ಸಾಹಿತ್ಯ ಪ್ರಶಸ್ತಿ, ಮಾಸ್ತಿ ಸಾಹಿತ್ಯ ಪ್ರಶಸ್ತಿ, ದ.ರಾ ಬೇಂದ್ರೆ ಸಾಹಿತ್ಯ ಪ್ರಶಸ್ತಿ, ಹೀಗೆಲ್ಲ ಪ್ರಶಸ್ತಿಗಳನ್ನ ಕೊಟ್ಕೊತ ಬಂದ್ವಿ. ಹೆಸರಾಂತ ಸಾಹಿತಿಗಳ ಮೂಲಕ ಅವರಿಗೆ ಸನ್ಮಾನಗಳು ಮಾಡಿಸ್ತಾ ಇದ್ವಿ. ಹೀಗೆಲ್ಲ ಕಾರ್ಯಕ್ರಮಗಳನ್ನ ಈಗ ನೀವು ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸಗಾರರಾಗಿ ಸೇರಿಕೊಂಡು ಅಲ್ಲಿಯ ಒಡನಾಟದ ಜೊತೆಯಲ್ಲಿ ಅಥವಾ ಜನರ ಜೊತೆಗಿನ ಸಂಪರ್ಕದ ಜೊತೆಯಲ್ಲಿ ನಿಮ್ಮ ಅನುಭವಗಳನ್ನು ಕಥೆಯ ರೂಪದಲ್ಲಿ ಬರೆತಾ ಹೋಗ್ತಾ ಇದ್ರಿ. ನೀವು ಬರೆದಂತಹ ಕಥೆಗಳು ಅನೇಕ ವಾರಪತ್ರಿಕೆಗಳಲ್ಲಿ ಪ್ರಕಟ ಆಗ್ತಾ ಇದ್ದವು. ಒಬ್ಬ ಕಥೆಗಾರ ಮತ್ತು ಅದರೊಳಗೊಬ್ಬ ಕವಿ ಹುಟ್ಟಿಕೊಂಡ ಅಂತೇಳಿ ಕೇಳ್ಪಟ್ಟಿದ್ದೀನಿ. ನೀವು ಕವನಗಳನ್ನು ರಚಿಸೋದಕ್ಕೆ ಮತ್ತು ಶಾಯರಿಗಳನ್ನು ಅಥವಾ ಚುಟುಕುಗಳನ್ನು ಬರೆಯೋದಕ್ಕೆ ಆರಂಭಿಸಿದ್ದು ಹೇಗೆ? ನಾವು ಮೊದಲಿಂದ ನಮ್ಮೊಂದು ಒಂಥರ ಸಾಹಿತ್ಯ ಬಳಗ ಇದ್ದಂಗೆ ನಾವು ಆನಂದ್ ಋಗ್ವೇದಿ, G.S. ಸುಶೀಲಾದೇವಿ ರಾವು, N.S. ಚಿದಂಬರರಾವು, ಮತ್ತು ಅರಾಸೆ ಅಂತ, ಆಮೇಲೆ ಬೆಳಗೆರೆ ಕೃಷ್ಣಶಾಸ್ತ್ರಿಗಳು, ಅವರು ನಮಗೆ ಸಂಬಂಧಿಕರು. ಆಮೇಲೆ ತರಾಸು ಅಂತ ಅವರು ಸಹ ನಮಗೆ ಬಳಗ ಆಗಬೇಕು. ಈಗ ಇತ್ತೀಚೆಗೆ ನಾವು ನಮ್ಮ ಚಲನಚಿತ್ರರಂಗದಲ್ಲಿ ಗುರುತಿಸ್ಕೊಂಡಿದ್ದಾರಲ್ಲ, ಅವರು ಸಮೇತ ನಮಗೆ ಬಳಗದವರಾಗಬೇಕು. ಯಾರು? ಯೋಗರಾಜ್ ಭಟ್ರು. ಓಕೆ. ಹೀಗೆ ನಮಗೆ ಸಾಹಿತ್ಯಿಕ ಬಳಗನೇ ಇರೋದ್ರಿಂದ ನಾವು ಯಾವುದೇ ಒಂದು ಸಮಾರಂಭದಲ್ಲಿ ಸೇರಿದರೆ ಎಲ್ಲ ಕೂತು ನಾವೆಲ್ಲ ಚರ್ಚೆಗಳು ಮಾಡ್ತಾ ಇರ್ತೀವಿ. ಸಾಹಿತ್ಯದ ಬಗ್ಗೆ, ಕವನದ ಬಗ್ಗೆ, ಇನ್ಯಾವುದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಮೂಲಕ ನಾನು ಒಂದು ಬರೀಬೇಕು ಅನ್ನೋದು ಒಂದು ಸ್ಫೂರ್ತಿ ಬಂತು. ಇದಕ್ಕೆ ದುಂಡಿರಾಜ್ ನನಗೆ ಸ್ಫೂರ್ತಿ. ಅವರ ಕವನಗಳನ್ನ ಹೆಚ್ಚಾಗಿ ನಾನು ಓದ್ತಾ ಇದ್ದೆ. ಅವರ ಕವನಗಳನ್ನ, ಚುಟುಕುಗಳನ್ನ ಬರೀಬೇಕು ಅಂತ ನಾನು ಒಂದು ಚುಟುಕು ಬರೀಬೇಕು ಅಂತ. ಆಮೇಲೆ ನಮಗೆ ದಾವಣಗೆರೆಯಲ್ಲಿ G.S. ಸುಶೀಲಾದೇವಿ ರಾವು ಅಂತ ನಮ್ಮ ಚಿಕ್ಕಮ್ಮ ಇದ್ದಾರೆ, ನಮ್ಮ ತಾಯಿ ತಂಗಿ. ಅವರು ಕಥೆಗಳನ್ನ, ಕಾದಂಬರಿಗಳನ್ನ ಬರೀತಾಯಿದ್ರು. ಅವರು ನನಗೆ ಡೈರೆಕ್ಷನ್ ಕೊಟ್ಟರು, ಈ ರೀತಿ ಕಥೆಗಳನ್ನ ಬರೀ, ಚೆನ್ನಾಗಿರುತ್ತೆ, ಒಂದು ಥೀಮ್ ಇಟ್ಕ, ಅದನ್ನು ನಿನಗೆ ಅಳವಡಿಸ್ಕೋ ಆಗುತ್ತೆ ಅಂತ. ಈಗ ನೀವಿಷ್ಟೆಲ್ಲವನ್ನು ಮಾಡೋದಕ್ಕೆ ಈ ಉದಾಹರಣೆ ನೀವೇ ಹೇಳಿದ ಹಾಗೆ ಕನ್ನಡ ನಾಡಿನ ಹೆಸರಾಂತ ವ್ಯಕ್ತಿಗಳ 3 ಜನರ ಹೆಸರು ಕೇಳಿ ನನಗೆ ಭಾಳ ಪುಳುಕ ಅನ್ನಿಸ್ತು. ಒಂದು ಕಡೆ ತರಾಸುರವರ ದುರ್ಗಾಸ್ತಮಾನದ ಕಾದಂಬರಿ ಅಂತ ಪ್ರಬುದ್ಧ ಲೇಖಕರ ಬಳಗ, ಮತ್ತೊಂದು ಕಡೆ ಆದರ್ಶ ಶಿಕ್ಷಕರಾಗಿ, ಆದರ್ಶ ವ್ಯಕ್ತಿಯಾಗಿ, ಮಾನವತಾವಾದಿಯಾಗಿ ಬೆಳಗಿದ ಬೆಳಗೆರೆ ಕೃಷ್ಣಶಾಸ್ತ್ರಿಯವರ ಸಂಪರ್ಕ, ಇತ್ತೀಚಿನ ಯುಗಮಾನಕ್ಕೆ ತಕ್ಕಂತೆ ಚಿತ್ರಗಳಿಗೆ ಹಾಡನ್ನು ಬರೀತಾ ರಂಜಿಸ್ತಾ ಹೊರಟಂಥ ಯೋಗರಾಜ್ ಭಟ್ರ ಸಂಪರ್ಕ, ಈ 3 ದಿಗ್ಗಜರ ಒಂದು ಬಳಗ ನಿಮಗೆ ಇದ್ದದ್ದು. ಆದರೆ ನೀವು ಕಥೆಯಿಂದ ಕವನಕ್ಕೆ ಬರೋದಕ್ಕೆ ಹೇಗೆ ಪ್ರೇರಣೆ ಆಯಿತು ಅಂತ? ಇದಕ್ಕೆ ಹೆಚ್ಚಾಗಿ ನಾನು ಯೋಗರಾಜ್ ಭಟ್ರದೇ ಸ್ಫೂರ್ತಿ. ಓಕೆ. ಅವ್ರು ಏನು ಕವನಗಳು ಬರೀತಾ ಇದ್ರು, ಅವ್ರಿಗೆ ನಾನು ಬರೆದ ಕೆಲವು ಕವನಗಳನ್ನ ಅವ್ರಿಗೆ ಇದು ಮಾಡ್ತಾಯಿದ್ದೆ. ಅವರು ಈ ರೀತಿ ಬರೀ ಅಂತ ಅವರು ಸ್ವಲ್ಪ ನನಗೆ ಹೇಳ್ತಾ ಇದ್ರು. ಹಾಗಾಗಿ ಕವನಗಳ ಬಗ್ಗೆ ನಾನು ಬರೀತಾ ಇದ್ದೆ. ನಾನು ಹೇಗೆ ಆಗಲಿ ಒಂದು ಚುಟುಕ ಬರೀಬೇಕು ಅಂದರೆ ಈಗಲೇ ಬರೀಬೇಕು ಅಂತೇನಿಲ್ಲ. ಎಲ್ಲ ನಾನು ಆಫೀಸಲ್ಲೇ ವರ್ಕ್ ಮಾಡ್ತಿರಲಿ, ಅಲ್ಲಿ ಒಂದು ಕವನ ಬರೀತೀನಿ, ಮನೆಯಲ್ಲೇ ಇರಲಿ ಒಂದು ಕವನ ಬರೀತೀನಿ. ನೀವು ಹೆಚ್ಚಾಗಿ ಬರೆದಿರುವಂತಹ ಕವನಗಳ ಕೇಂದ್ರ ಸಾರಾಂಶ ಅಥವಾ ವಸ್ತು ಯಾವುದು? ವಸ್ತು ಯಾವುದಾದ್ರೂ ವಿಷಯ ಆಗಿರ್ಬೋದು, ಯಾವುದಾದ್ರೂ ಅಂದರೆ ಜೀವನಕ್ಕೆ ಸಂಬಂಧಪಟ್ಟದ್ದು. ಹೆಚ್ಚಾಗಿ ನಾನು ಬರೆಯೋದು ಹೆಣ್ಣುಗಳ ಸಂಬಂಧಪಟ್ಟದ್ದೇ.
ಹೆಣ್ಣುಗಳ ಸಮಸ್ಯೆಗಳ ಬಗ್ಗೆ, ಸಮಸ್ಯೆಗಳು ಅವರ ವೈಯಕ್ತಿಕ ವಿಚಾರ, ಸಮಾಜದಲ್ಲಿ ಅವ್ರು ಯಾವ ರೀತಿ ಕಾಣ್ತಾ ಇದ್ದಾರೆ ಆ ರೀತಿ ಹೆಚ್ಚು ನಾನು ಹೆಣ್ಣುಗಳ ವಿಚಾರದ ಬಗ್ಗೆನೇ ನನ್ನ ಕಥೆಗಳಲ್ಲೇ ಆಗಲಿ, ನನ್ನ ಕಥೆಗಳು ಸಮೇತ ಹೆಣ್ಣುಗಳಲ್ಲೇ ಹೆಚ್ಚಾಗಿ ಬಳಸ್ಕೊತಾ ಇದ್ದೀನಿ ನಾನು. ಅಂದರೆ ಈ ಸಮಾಜ ಹೆಣ್ಣು ಮಕ್ಕಳಿಗೆ ಕೊಡಬೇಕಾದ ಸ್ಥಾನಮಾನಗಳು, ಗೌರವಗಳನ್ನು ಕೊಡಬೇಕಾಗಿದೆ. ಅವರಿಗೆ ಒಂದಷ್ಟು ಸ್ಥಾನಮಾನದ ಹಿನ್ನೆಲೆಯೊಳಗೆ ಅವ್ರಿಗೆ ಬದುಕಿಗೆ ಬೆಲೆ ಬರಬೇಕು ಅನ್ನೋದು ನಿಮ್ಮ ಆಶೆ. ಹಾಗಾದರೆ ನೀವು ಬರೆದಂಥ ಅನೇಕ ಕವನಗಳಲ್ಲಿ ಈ ದಿನ ಒಂದು ಕವನವನ್ನು ಪ್ರಸ್ತುತಪಡಿಸಿ. ಓಕೆ. ನಿಮ್ಮ ಕವನದ ಶೀರ್ಷಿಕೆ? ನನ್ನ ಕವನದ ಶೀರ್ಷಿಕೆ ತವಕ. ತವಕ. ಓಕೆ. ಕಾಣುವ ಕಣ್ಣಿಗೆ ಹಬ್ಬವೇ ಇಂದು, ಆಷಾಢ ಮುಗಿಸಿ ತವರಿಂದ ಬರುತ್ತಿಹಳು ನನ್ನವಳು ಇಂದು. ನೋಡುತ್ತಾ ನಿಂತಿಹೇ ನಾ ಬಾಗಿದ ಬಳಿ ಬಂದು, ಅವಳಿಲ್ಲದೆ ಆಗಿಹೇ ನನ್ನ ಮನನೊಂದು, ಸಹಪಾಠಿಯಾಗಿದ್ದಳು ನನಗವಳಂದು. ಕಣ್ಣೋಟದಿ ನನ್ನ ಹೃದಯವ ಕದ್ದಿದ್ದಳಂದು, ಸ್ನೇಹ ಪ್ರೀತಿಯಾಗಿತ್ತಂದು. ಉತ್ಸಾಹದಿ ನನ್ನ ಸೇರಲು ಬರುತ್ತಿಹಳೆಂದು, ಅದಕ್ಕೆಂದೇ ಕಾಯ್ದಿರುವೆ ನಾನವಳಗೊಂದು. ಅವಳೇ ನನ್ನ ಜೀವನಾಡಿ ಎಂದೆಂದು, ಅವಳು ಬಂದೊಡನೆ ಅಪ್ಪಿ ಮುದ್ದಾಡಲು ನನ್ನ ಮನ ತವಕಿಸುತ್ತದೆ ಇಂದು. ಅವಳೇ ನನ್ನ ಹೃದಯದ ರಾಣಿ ಎಂದು, ಜೊತೆಯಲ್ಲೇ ಇರುವೆ ನಾನು ಸದಾ ಅವಳೊಂದಿಗೆ ಎಂದೆಂದು. ಅಂದರೆ ನಿಮ್ಮ ತವಕ ಅಂದು ನೀವು ಮದುವೆಯಾದಾಗ ಅಥವಾ ಪ್ರೀತಿಸಿದ ಸಂದರ್ಭದಲ್ಲಿ ಬಿಟ್ಟಿರಲಾರದೆ ಇವತ್ತು ತವರಿಗೋದ ಹೆಣ್ಣನ್ನು ಹೇಗೆ ಕಾತರದಿಂದ ಗಂಡು ಮಕ್ಕಳು ಕಾಯ್ತಾರೆ ಅನ್ನುವಂಥದ್ದು ಇತ್ತು. ಆದರೆ ನಿಮ್ಮ ಮನಸ್ಸಿನಲ್ಲಿ ಇದ್ದಂತಹ ಅದರ ಕೇಂದ್ರ ವಸ್ತು ಏನು? ನಾನು ಅವಳನ್ನು ಹೆಚ್ಚಾಗಿ ಪ್ರೀತಿಯಿಂದ ಕಾಣ್ತಾ ಇದ್ದೆ, ಅವಳು ನನಗೆ ಹೆಚ್ಚಾಗಿ ಪ್ರೀತಿ ಕೊಡ್ತಾ ಇದ್ಲು. ನಮ್ಮಿಬ್ಬರಲ್ಲಿ ಪರಸ್ಪರ ಬಾಂಧವ್ಯ ಇತ್ತು. ಅದಕ್ಕೋಸ್ಕರ ಅವಳಿಗೋಸ್ಕರ ನಾನು ಕಾಯ್ತಾ ಇರೋಂಥ ಸಂದರ್ಭದಲ್ಲಿ ಅದು ನನ್ನ ಮನಸ್ಸಿಗೆ ಬಂತು. ಅದನ್ನು ನಾನು ಬರವಣಿಗೆ ಆ ತವಕವನ್ನು ಪದಗಳ ಮೂಲಕ ಹೀಗೆ ವ್ಯಕ್ತಪಡಿಸಿದ್ರಿ. ಮತ್ತು ಇನ್ನೊಂದು ಕವನವನ್ನು ವಾಚನ ಮಾಡಿ ಸರ್. ಇದರ ಶೀರ್ಷಿಕೆ ಹೆಸರು? ಇದರ ಶೀರ್ಷಿಕೆ ಹೆಸರು ಸುಂದರ ಚೆಲುವೆ. ಕಣ್ಣಂಚಿನ ಕುಡಿನೋಟದ ಹೊಂಗನಸಿನ ಚೆಲುವೆ, ಮೌನದಲ್ಲಿ ನನ್ನ ಹೃದಯವನ್ನು ತಟ್ಟಿರುವ ಒಲವೆ. ನೀಳಕೇಶದ ಮುಂಗುರುಳ ಸೊಬಗಲ್ಲಿ ನಗೆಯ ತೇಲಿಬಿಟ್ಟ ನನ್ನೊಲವೆ. ಹಂಸದ ನಡಿಗೆಯಲ್ಲಿ ನಾನೆತ್ತಿದ ಬೆಳಕಿನಲ್ಲಿ ನನ್ನೊಡನೆ ಸೇರ್ಬಾ ಸುಮವೆ. ಇದರೆಯ ಕನವರಿಕೆಯಲ್ಲಿ ಜೊತೆಯಾಗಿ ನೀ ಬಂದು, ಹೃದಯವ ನೀನಾದರೂ ಒಮ್ಮೆಯಾದರೂ ಹೇಳಬಾರದೇ ಚೆಲುವೆ. ನನ್ನ ಹೃದಯವ ನಿನಗೆಂದು ಹೇಳಬಾರದ ಚೆಲುವೆ, ಹೇಳಬಾರೆಯ ಚೆಲುವೆ. ಅಂದರೆ ಬಹುತೇಕ ಈ ಎರಡು ಕವನಗಳನ್ನು ಗಮನಿಸಿದಾಗ ನನಗನ್ಸಿದ್ದು, ನಿಮ್ಮ ಕವನಗಳ ಕೇಂದ್ರ ಬಿಂದು ಅಥವಾ ಕವನಗಳ ಒಂದು ಆಶಯ ಎಲ್ಲವೂ ನಿಮ್ಮ ಮನೆಯವರ ಸುತ್ತನೇ ಕಿರಿಕಿ ಹೊಡಿತಿತ್ತು ಅನಿಸುತ್ತೆ. ಅಂದರೆ ಅಷ್ಟೊಂದು ನಿಮ್ಮ ದಾಂಪತ್ಯದಲ್ಲಿ ಸುಖದ ಬದುಕನ್ನು ಕ್ಷಣಗಳನ್ನು ಕಂಡಿದ್ದೀರಿ ಅಂತ ಭಾವಿಸ್ತೇನೆ. ಹಾಗಾದರೆ ಸಂಸಾರದ ಒಂದಷ್ಟು ನೊಗ ತಪ್ಪಿದ ಅಥವಾ ಎಗಲು ತಪ್ಪುವಂಥ ಸಂದರ್ಭಗಳಲ್ಲಿ ಇವತ್ತಿನ ಆಧುನಿಕ ವೈಜ್ಞಾನಿಕದಲ್ಲಿ ಸಂಸಾರ ಅಂದರೆ ಹೇಗಿರಬೇಕು ಅನಿಸುತ್ತೆ? ಸಂಸಾರ ಅಂದರೆ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು. ನಾವು ಏನು ತಪ್ಪು ಮಾಡಿದ್ರು ನಮ್ಮನ್ನು ನಾವು ತಿದ್ಕೊಂಬಕ್ಕೆ ಅವಳಲ್ಲಿ ಇರಬೇಕು. ಅವಳೇನು ತಪ್ಪು ಮಾಡಿದ್ರು ನಾನು ಅನುಸರಿಸ್ಕೊಂಡು ಹೋಗೋ ಅಂತ ಇರಬೇಕು. ಹೀಗೆ ಹೊಂದಾಣಿಕೆ ಇದ್ದರೆ ಗಂಡ ಹೆಂಡತಿ ಸಂಸಾರ ಸಮರಸವಾಗಿರುತ್ತೆ. ಓಕೆ. ನಿಮ್ಮ ಈ ದಾಂಪತ್ಯದ ಬದುಕು ಅತ್ಯಂತ ಅರ್ಥಪೂರ್ಣವಾಗಿ ಮುನ್ನಡೀಲಿ, ಅದಕ್ಕೆ ದಯಾಮಯನಾದ ಪರಮಾತ್ಮನ ಕರುಣೆ ಇರಲಿ. ನಮ್ಮ ಬಿಸಿ ಸುದ್ದಿ ವಾಹಿನಿ ಬಳಗದ ಕರೆಗೆ ಹೋಗ್ಬಿಟ್ಟು ಈ ದಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಕವನ ವಾಚನವನ್ನು ಮಾಡಿದ್ದಕ್ಕಾಗಿ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆ. ನಮಸ್ಕಾರ ಸರ್. ಆತ್ಮೀಯ ಪ್ರೇಕ್ಷಕರೇ, ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.